ಮನುಷ್ಯನ ಜೀವನದಲ್ಲಿ 108 ಕೊರತೆಗಳು ನಿರಂತರ ಇದ್ದೇ ಇರುತ್ತೆ. ಹೀಗಿದ್ದಾಗ ನಮ್ಮ ಜೀವನದಲ್ಲಿ ನಿಜವಾದ ಕೊರತೆ ಅನ್ನೋದು ಯಾವುದು? ಯಾವುದನ್ನು ನಾವು ನಮ್ಮದು ಎಂದುಕೊಂಡಿರ್ತೇವೋ ಅದು ಒಂದು ದಿನ ನಮ್ಮದಲ್ಲ ಎನ್ನುವ ಅರಿವು ಮೂಡಿದಾಗ ನಮಗೆ ಜೀವನ ಅರ್ಥ ಆಗುತ್ತೆ ಸ್ನೇಹಿತರೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಆಟದ ಸಾಮಗ್ರಿಗಳನ್ನು ತುಂಬ ಪ್ರೀತಿಸ್ತೇವೆ, ಅವುಗಳಿಗಾಗಿ ಜಗಳ ಆಡ್ತೇವೆ. ಅದೇ ರೀತಿ ಯೌವನದಲ್ಲಿ ಆಸ್ತಿ, ಕಾರು, ಹೀಗೆ ಸಂಪತ್ತು, ಅಪಾರವಾದಂಥ ಗಳಿಕೆ, ಅಧಿಕಾರ ಇಂಥದ್ದಕ್ಕಾಗಿ ಉಸಿರುಗಟ್ಟಿ ಹೋರಾಡ್ತೇವೆ. ಯೌವನ ಮುಗಿದ ನಂತರ ಮುಪ್ಪಿನಲ್ಲಿ ಅದು ನಮ್ಮದಾಗಿರೋದಿಲ್ಲ. ನಮಗೆ ಗೊತ್ತಿದೆ ಒಂದು ದಿನ ಎಲ್ಲವನ್ನೂ ನಾವು ಬಿಟ್ಟು ಹೋಗ್ತೇವೆ ಅಂತ. ನಾವು ಹೋದ ನಂತರ ನಮ್ಮದೇ ಕುಟುಂಬದವರು, ಸಂಬಂಧಿಗಳು ಬಕಪಕ್ಷಿಗಳಂತೆ ಇದನ್ನು ಕಿತ್ತು ತಿನ್ನೋದಕ್ಕಾಗಿ ಕಾಯ್ತಾ ಇರ್ತಾರೆ. ನಾವು ಎಷ್ಟೇ ಆಸೆ ಬಯಕೆಗಳನ್ನು ತೀರಿಸಿಕೊಂಡ್ರೂ ಮನಸ್ಸು ಮತ್ತೆ ಮತ್ತೆ ಬಯಸುತ್ತಲೇ ಸಾಗುತ್ತೆ. ಹುಟ್ಟಿನಿಂದ ಸಾಯೋವರೆಗೆ ಬಯಕೆಗಳ ಹಿಂದೆ ಸಾಗುವುದೇ ಜೀವನ ಆಗಿದೆ. ನಿಜಕ್ಕೂ ನಿಮ್ಮನ್ನು ಒಮ್ಮೆ ಪ್ರಶ್ನಿಸಿಕೊಳ್ಳಿ, ಆರ್ ಯು ರಿಯಲಿ ಹ್ಯಾಪಿ ಇನ್ ದಿಸ್ ಲೈಫ್? ನೋ. ಈ ಕ್ಷಣಕ್ಕೆ ನಮ್ಮನ್ನು ನಾವು ಕೇಳಿಕೊಂಡ್ರೆ ನಮಗೆ ಅರ್ಥ ಆಗತ್ತೆ, ನಾವು ಸಂತೋಷವಾಗಿಲ್ಲ ಅನ್ನೋದು. ಇಲ್ಲ ಸ್ನೇಹಿತರೆ, ಮನುಷ್ಯ ನಿಜಕ್ಕೂ ಆಸೆ ಬಯಕೆಗಳಿಂದ, ಕೊರತೆಗಳಿಂದ ಮುಕ್ತನಾಗಬೇಕಾದರೆ ಈ ಎಲ್ಲವನ್ನೂ ಬಿಟ್ಟು ಆಚೆ ಬರಲೇಬೇಕು. ನಾವು ಸಂಪತ್ತು ಸಿಕ್ಕಿದ ತಕ್ಷಣ ಸಂತೋಷವಾಗಿರ್ತೀವಿ ಅನ್ನೋದು ಒಂದು ಭ್ರಮೆ. ಈ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಂದ್ರಿಯಗಳಲ್ಲಿ ಉಂಟಾಗ್ತಕ್ಕಂಥ ಅನುಭವಗಳನ್ನೇ ನಾವು ಆನಂದ ಅಂತ ತಿಳಿದುಕೊಂಡು ಬಿಡ್ತೇವೆ. ಇದು ಶೈಕ್ಷಣಿಕ ಅಷ್ಟೇ, ಅದಾವುದೂ ಆನಂದ ಅಲ್ಲ. ಕ್ಷಣಿಕ ಆನಂದ ವಸ್ತುಗಳ ಕ್ರೋಢೀಕರಣದಲ್ಲಿ ಶಾಶ್ವತ ಸುಖ ನೀಡೋದಿಲ್ಲ ಸ್ನೇಹಿತರೆ, ಮತ್ತೆ ಹುಡುಕಾಟವನ್ನು ಸಹ ಮಾಡಿಸುತ್ತೆ. ನೀವೊಂದು ಪುಸ್ತಕವನ್ನು ತೆಗೆದುಕೊಳ್ಳಿ, ಅದರಲ್ಲಿ 2 ಪಟ್ಟಿ ಮಾಡಿ. ಒಂದು ಕಡೆ ನಿಮಗೆ ಬೇಕಿರೋದು, ಮತ್ತೊಂದು ಕಡೆ ಬೇಡದ್ದು. ಎರಡನ್ನೂ ಬರೆಯಿರಿ. ನಿಮಗೆ ಆಶ್ಚರ್ಯ ಆಗತ್ತೆ. ನಿಮ್ಮ 2ನೇ ಪಟ್ಟಿಯಲ್ಲಿ ಬೇಡದ ವಸ್ತುಗಳು, ವಿಚಾರಗಳು ಈ ಹಿಂದೆ ಕೆಲವೇ ತಿಂಗಳು, ವರ್ಷಗಳ ಹಿಂದೆ ನಿಮಗೆ ಅದು ತುಂಬ ಮುಖ್ಯ, ಅಮೂಲ್ಯ ಎನಿಸಿತ್ತು. ಮೂಲತಃ ಎಲ್ಲಕ್ಕಿಂತ ಮೊದಲು ಅದೇ ಬೇಕು ಅಂತ ಅನಿಸಿದ್ದು ಸಹ ಸತ್ಯ. ಆದರೆ ಈಗ ಅದು ಬೇಡದ ಪಟ್ಟಿಯಲ್ಲಿ ಸೇರಿದೆ. ಇದೆಂತಹ ವಿಚಿತ್ರ ಅನಿಸಬಹುದು. ಜೀವನ ಇರೋದು ಹೀಗೇನೆ. ಯಾವುದನ್ನು ನಾವು ಅತಿ ಮುಖ್ಯ ಅಂತ ಅಂದುಕೊಂಡಿರ್ತೇವೋ ಅದು ಒಂದಷ್ಟು ಸಮಯದ ನಂತರ ಮುಖ್ಯ ಅಲ್ಲ ಅಂತ ಅನಿಸಿಬಿಡುತ್ತೆ. ನಮ್ಮಲ್ಲಿ ದ್ವಂದ್ವದ ಆಲೋಚನೆಯನ್ನು ಸಹ ಹುಟ್ಟಿಸುತ್ತೆ, ಗೊಂದಲದಲ್ಲಿ ಸಿಲುಕಿಸುತ್ತೆ. ಬೇಕು ಬೇಡಗಳ ನಡುವೆ ಸ್ಪಷ್ಟತೆ ಅನ್ನೋದು ಇರೋದಿಲ್ಲ. ಇದಕ್ಕೆ ಕಾರಣ ಏನು? ಇದೇ ಆಧ್ಯಾತ್ಮದ ಅನುಭವ, ಸ್ವ ಆನಂದದ ಅನುಭವ. ಈ ಸ್ವ ಆನಂದ ಉಂಟಾಗುವುದು ಧ್ಯಾನದಲ್ಲಿ ಮಾತ್ರ. ನಾವು ಸತ್ಯ ಶೋಧನೆಯ ಹುಡುಕಾಟದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಅದು